ನಮಸ್ಕಾರ ನೋಡಿದ್ರೆ ನಾವೀಗ ಮೂವರು ಇದ್ದಕ್ಕಿದ್ದಂಗೆ ಬೆಂಗಳೂರಿಂದ ನಾಪತ್ತೆಯಾಗಿ ಅಯೋಧ್ಯೆಯಲ್ಲಿ ಪ್ರತ್ಯಕ್ಷವಾಗಿ ಆದಂತಹ ಮತ್ತು ಅಯೋಧ್ಯೆಯಿಂದ ಸುರಕ್ಷಿತವಾಗಿ ವಾಪಸ್ ಬಂದಂತಹ ಸ್ನೇಹಿತೆಯರ ಜೊತೆ ಇದ್ದೀವಿ. ಇವರು 3 ಜನ ಒಂದೊಂದು ವಿಷಯದಲ್ಲಿ ಪರಿಣಿತರು, ಒಂದೊಂದು ಪ್ರೊಫೆಷನ್ ಮಾಡ್ತಿದ್ದಾರೆ. ಆದರೆ ಇತಿಹಾಸ ಅಕಾಡೆಮಿಯ ಮೂಲಕ ಮೂವರು ಒಂದಾದವರು ಹಾಗೂ ನಾನಾ ಸ್ಥಳಗಳಿಗೆ ಅವಾಗವಾಗ ಪ್ರವಾಸ ಹೋಗ್ತಾ ಇರ್ತಾರೆ. ಈಗ ಇವರು ಇತ್ತೀಚೆಗೆ ಅಯೋಧ್ಯೆ ಪ್ರವಾಸವನ್ನು ಈ 3 ಮುಗಿಸಿ ಬಂದಿದ್ದಾರೆ. ಅವರ ಅನುಭವ ಬಹಳ ರೋಮಾಂಚಕಾರಿಯಾಗಿದೆ ಮತ್ತು ಬಹಳ ಪುಳಕವನ್ನು ಹುಟ್ಟಿಸುತ್ತೆ ನಮಗೆ ಕೇಳಿದವರಿಗೇನೆ. ನೀವೇ ಪ್ರತ್ಯಕ್ಷ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 3 ಹೆಸರುಗಳು ಮಾಡಿದ ಸಾಹಸ ಏನು ಅಂತಂದ್ರೆ ಯಾರಿಗೂ ಹೇಳ್ದೇನೆ ಅಯೋಧ್ಯೆಗೆ ಹೋಗಿ ಬಂದಿದ್ದಾರೆ. ಸೊ ಅವ್ರು ಹೇಗೆ ಪ್ಲಾನ್ ಮಾಡಿದ್ರು, ಏನ್ ಮಾಡಿದ್ರು ನೋಡೋಣ. ಯಾರ ತಲೆಯಲ್ಲಿ ಫಸ್ಟ್ ಬಂತು? ನನಗೆ ತುಂಬ ಅನ್ನಿಸ್ತಿತ್ತು, ಇವ್ರಿಗೂ ಎಲ್ಲ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋ ಆಸೆ ಎಲ್ರಿಗೂ 3 ಜನಕ್ಕೂ ಇತ್ತು. ಆದರೆ ಈಗಲೇ ಹೋಗ್ಬಿಡೋಣ ಅಂತ ಫಸ್ಟ್ ಶುರು ಮಾಡಿದ್ದು ನಾನು. ಸೊ ನಾನು ಫಸ್ಟು ಸೀತನ್ ಕೇಳಿದೆ, ಈ ಥರ ರೂಮ್ ಒಬ್ರು ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಹಾಗೆಲ್ಲ ಹೇಳಿಲ್ಲ, ಸೀತಾ ಅಯೋಧ್ಯೆಗೆ ಹೋಗೋಣ ಅಂದ ತಕ್ಷಣ ಅವ್ರಿಗೆ ಹಾಂ ಅಂತ ಶಾಕ್. ಈಗ ಅಯೋಧ್ಯೆಗೆ ಈ ಟೈಮ್ನಲ್ಲಿ ಅಂತ. ಆಮೇಲೆ ಹೇಳಿ ಈ ಥರ ಒಬ್ರು ರೂಮ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ರೂಮ್ ಆಗಿಬಿಟ್ರೆ ನಮಗೆ ಫ್ಲೈಟ್ ನೋಡಬಹುದು ಅಂತ. ನಾವು ಯಾರಿಗೂ ಹೇಳ್ದಲೇ ಹೋಗಿದ್ದು ಏನಕ್ಕೆ ಅಂದರೆ ಟೈಮ್ ಜಾಸ್ತಿ ಇರಲಿಲ್ಲ ನಮಗೆ. ಒಂದೊಂದು ಗಂಟೆಗೂ ಫ್ಲೈಟ್ ರೇಟ್ ಜಾಸ್ತಿ ಆಗ್ತಾ ಇತ್ತು. ಮತ್ತು ಒಂದೇ ಒಂದು ರೂಮು ನಮಗೆ ಬುಕ್ ಮಾಡಿದ್ದು. ಹಾಗಾಗಿ ನಮ್ಗೆ ತುಂಬ ಆಸೆ ಈ ಸಂಘ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅಂತ. ಮೇನು ಎಲ್ಲರೂ ಕಾಯ್ಕೊಂಡು ಕೂತ್ರೆ ಫ್ಲೈಟ್ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಅಲ್ಲಿ ನಮಗೆ ರೂಮ್ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದು ಕಾರಣಕ್ಕೆ ನಾವು ಯಾರಿಗೂ ಹೇಳ್ದಲೇ ಹೊರಟ್ಬಿಟ್ವಿ. ನನಗೆ ಮನಸ್ಸಿನಲ್ಲಿ ನಾನು ಅನ್ಕೋತಿದ್ದೆ, ನಾನು ಪ್ರತಿಷ್ಠಾಪನಾ ಲೈವ್ ಸ್ಟ್ರೀಮ್ ಎಲ್ಲ ನೋಡಿದಾಗ ನಮ್ಮನ್ನು ಯಾವಾಗ ಕರ್ಸ್ಕೊಳ್ತಾನೋ ದೇವರು, ಎಷ್ಟು ವರ್ಷ ಆಗುತ್ತೋ ಅಲ್ಲಿ ಹೋಗೋಕ್ಕೆ ಅಂತ. ಪ್ರತಿಷ್ಠಾಪನೆ ಆಗಿ 4 ದಿನಕ್ಕೋ ಏನೋ ಸಂಧ್ಯಾ ಫೋನ್ ಮಾಡಿ ತಕ್ಷಣ ನಾವು ಬುಕ್ ಮಾಡಿದ್ದು 19th 22nd ಪ್ರತಿಷ್ಠಾಪನೆ ಇದ್ದಿದ್ದು. 19th ನಾವು ಪ್ಲಾನ್ ಮಾಡಿಬಿಟ್ಟು ಪ್ರತಿಷ್ಠಾಪನೆಗೆ ಮುಂಚೆನೇ ಬುಕ್ ಮಾಡಿದ್ವಿ ನಾವು. ನನಗೆ ಅವ್ರ ದೇವರೇ ಅವ್ರ ಬಾಯಲ್ಲಿ ಹೇಳ್ಸಿದಾನೇನೋ ಅಂದ್ಬಿಟ್ಟು ಹಿಂದೆ ಮುಂದೆ ನೋಡಲಿಲ್ಲ ನಾನು. ಸರಿ ಹೋಗೋಣ ಸಂಧ್ಯಾ ಅಂತ ಹೇಳಿ ಅವತ್ತೇ ಬುಕ್ ಮಾಡಿದ್ದು. ಸ್ಮಿತಾ ಮೇಡಮ್ ಗೆ ಏನಿಸ್ತು ಫೋನ್ ಬಂದಾಗ? ಇವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ನಂದೆಲ್ಲ ಸರಾಗಾಗೋಯ್ತು. ಯಾಕೆಂದ್ರೆ ನನಗೆ ಇವರು ಬರ್ತೀರಾ ಅಂತಂದ್ರು. ನಾನು ಆಫೀಸಲ್ಲಿದ್ದೆ, ಸರಿ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಅಂತಂದೆ. ಆಮೇಲೆ ಇವರು ಫ್ಲೈಟ್ ಬುಕ್ ಮಾಡಬೇಕಾಗುತ್ತೆ, ಟೈಮೇ ಇಲ್ಲ ಅನ್ನುವಾಗ ನನಗೆ 2ನೇ ಮಾತೇ ಇಲ್ಲದೆ ಬರ್ತೀನಿ ಅಂತಂದೆ. ಮನೇಲಿ ಸಹ ಹೇಳಿರಲಿಲ್ಲ ನಾನು ಹೋಗ್ತಿದ್ದೀನಿ ಅಂತ. ಆಮೇಲೆ ಮನೇಲಿ ಹೇಳಿದ್ದು. ಹಾಗಾಗಿ ತುಂಬ ಒಂಥರ. ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ದು ಅಷ್ಟೇ ನನ್ನ ಕೆಲಸ. ಆದರೆ ಸಂಪೂರ್ಣ ಜವಾಬ್ದಾರಿ ಪಾಪ ಇವರೇ ವಹಿಸ್ಕೊಂಡ್ರು. ರೂಮ್ ಬುಕ್ ಮಾಡೋದ್ರಿಂದ ಹಿಡಿದು, ಫ್ಲೈಟ್ ಬುಕ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ಸಹ ಇವರಿಬ್ಬರೇ ನೋಡ್ಕೊಂಡಿದ್ರಿಂದ ನನಗೆ ಈ ಹೂವಿನ ಜೊತೆ ನಾರು ಸ್ವರ್ಗ ಅಂತಾರಲ್ವ, ಆ ರೀತಿ ಈ 2 ಪುಷ್ಪಗಳ ಜೊತೆ ನಾನು ಅಯೋಧ್ಯೆ ಕಡೆ ಪ್ರಯಾಣ ಮಾಡೋ ಥರ ಆಯಿತು. ಮನೇಲೂ ಎಲ್ಲ ನಾವು ಬರ್ತಿದ್ವಿ ಅಂತ ಯಾರು ಅಂದ್ರೆ ನೀವು ಮೊದಲೇ ಹೇಳಿದ್ರು ನಾವು ಬರ್ತಿದ್ವಿ ಅಂತ ಮನೇಲಿ ಮಕ್ಕಳಾಗ್ಲಿ ಅಥವಾ ಮನೆಯವರಾಗ್ಲಿ ಅಥವಾ ಯಾರೇ ಆಗ್ಲಿ, ಅತ್ತೆ ಮಾವ ಆಗ್ಲಿ, ಯಾರು ಫಸ್ಟ್ ಕೇಳಿದ್ದೆ ಮನೆಯಲ್ಲೇ, ನಮ್ಮ ಯಜಮಾನ್ ಈ ವರ್ಷ ಬಿಟ್ಬಿಡು, ಮುಂದಿನ ವರ್ಷ ಕರ್ಕೊಂಡು ಹೋಗ್ತೀನಿ ಅಂದ್ರು. ಹಂಗಾರೆ ಆಗಲ್ಲ ಇವ್ರ ಹತ್ರ ಸಹವಾಸ ಅಂತ ಹೇಳಿ ಆಮೇಲೆ ನಮ್ಮ ಅಕ್ಕ ಕೇಳಿದೆ. ಅವಳಿಗೆ ಸ್ವಲ್ಪ ಏನೋ ಕಮಿಟ್ಮೆಂಟ್ ಇತ್ತು. ಆ್ಯಕ್ಚುಲಿ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ. ಆಮೇಲೆ ನೆಕ್ಸ್ಟ್ ನನ್ನ ಸೀತಾ ಬಂದೇ ಬರ್ತಾರೆ ಅಂತ ನನಗೆ ಗ್ಯಾರಂಟಿ ಇತ್ತು. ಯಾಕಂದರೆ ನಾವು 3 ಜನ ತುಂಬ ಪ್ರಯಾಣ ಮಾಡಿದ್ದೀವಿ, ತುಂಬ ಪ್ರವಾಸ ಮಾಡಿದ್ದೀವಿ. ಸೊ ಹಾಗಿರೋದ್ರಿಂದ ನನಗೆ ನಮ್ಮ ಅಕಾಡೆಮಿಯಿಂದ ನನಗೆ ಖಂಡಿತ ನನಗೆ ಒಳ್ಳೆ ಜೊತೆ ಸಿಗುತ್ತೆ. ಮತ್ತು ಎಲ್ರಿಗೂ ಒಂದೇ ಸಮಾನ ಮನಸ್ಥಿತಿ ಬರ್ತೀವಿ. ನಮ್ಮದು ಶಾಸನ ಮತ್ತು ವಾಸ್ತುಶಿಲ್ಪ, ಶಿಲ್ಪಕಲೆ 3 ಸಮಾನ ಆಸಕ್ತಿ. ಇವಾಗ ಎಲ್ಲಿ ಯಾವುದೋ ಒಂದು ಸ್ಥಳದ ಬಗ್ಗೆ ಏನೇ ಒಂದು ಚರ್ಚೆ ಆಗಲಿ ಇಮ್ಮಿಡಿಯೇಟಾಗಿ ನಾವು ಪ್ಲ್ಯಾನ್ ಮಾಡ್ತಿರ್ತೀವಿ, ಹೋಗ್ತಿರ್ತೀವಿ. ನಮ್ಮ ಜೊತೆ ಇನ್ನೂ 1 ಜನ ಬರ್ತಾರೆ ನಮ್ಮ ಅಕಾಡೆಮಿಯವರು. ಎಲ್ಲರೂ ನಮಗೆ ಒಂದೊಂದ್ಸರಿ ಸರು ಸಹ ಮಾರ್ಗದರ್ಶನ ಕೊಡ್ತಾರೆ, ದೇವ್ರಕೊಂಡರೆಡ್ಡಿ ಸರು ಸಹ. ಅವ್ರ ಜೊತೆನೂ ಹೋಗ್ತೀವಿ. ಇಲ್ಲಾಂದರೆ ನಾವು 2 3 ಎಷ್ಟೋ ಆ ಟೈಮ್ಗೆ ಯಾರು ಅಂದರೆ ನಾವು ಎಷ್ಟೋ ಸರಿ ಪ್ಲ್ಯಾನ್ ಮಾಡಿ ಹೋಗಿರೋದಿಲ್ಲ. ಅಂದ್ಕೊಂಡಾಗ ಎಲ್ಲರೂ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಸಡನ್ನಾಗಿ ಯಾರ್ಯಾರು ಸಿಕ್ಕಿದ್ರೆ ಆಗಾಗ ಹೋಗ್ತಾ ಇರೋದು. ಹೀಗಾಗಿ ಮನೆಗಳಲ್ಲೂ ಅಭ್ಯಾಸ ಆಗ್ಬಿಟ್ಟಿದೆ. ನಾವು ಯಾವಾಗಲೂ ಬ್ಯಾಕ್ ಪ್ಯಾಕ್ ಒಂದು ಯಾವಾಗಲೂ ಹಿಂದೆ ಹಾಕ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಮನೆಯವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನಿರಂತರವಾಗಿ ನಾವೆಲ್ಲ ಪ್ರವಾಸ ಹೋಗ್ತಾ ಇರ್ತೀವಿ. ಅದು 1 ದಿನ ಇರ್ಬೋದು ಅಥವಾ 2 ದಿನ ಇರ್ಬೋದು, ವಾರದ ಪ್ರವಾಸ ಇರ್ಬೋದು. ಹೀಗಾಗಿ ಎಲ್ಲ ಆ ಥರ ಅಭ್ಯಾಸ ಇರೋದ್ರಿಂದ ನೋಡೋದ್ರಿಗೆ ಆಶ್ಚರ್ಯ, ಮನೆಯವ್ರಿಗೆ ಯಾರಿಗೆ ಆಶ್ಚರ್ಯ ಇಲ್ಲ. ಇದ್ದಕ್ಕಿದ್ದಂಗೆ ಮಾಯಾಗಿ ಅಯೋಧ್ಯೆಯಲ್ಲಿ ಅಂತ ಫೋನ್ ಮಾಡೋದು. ಅದೇ ಮನೇಲಿ ಹೇಳಿದ್ರು, ಇದು ಈ ರಶಲ್ಲಿ ಹೋಗ್ತಿದ್ದೀರಾ, ಭಯನೇ ಆಗತ್ತೆ ಅಂತ ಹೇಳಿ. ನಾವು ಭಯ ಇರಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ದರ್ಶನ ಅಕಸ್ಮಾತ್ ಆಗದೆ ಇದ್ರು ಕೂಡ ಆ ನೆಲ ಮುಟ್ಟಿ ಬರೋಣ, ಜನಗಳ ಇದು ಭಕ್ತಿ ಭಾವನ ಒಂದು ಸ್ವಲ್ಪ ಅನುಭವಿಸಿ ಬರೋಣ ಅಂತ ಹೇಳಿ. ದರ್ಶನ ಆಗದೆ ಇದ್ರು ಏನು ಮಾಡೋಕ್ಕಾಗಲ್ಲ, ಆದ್ರೂ ಹೊರಟು ಬಿಡೋಣ ಅಂತ ಹೊರಟ್ವಿ.
ದೇವ್ರ ದಯದಿಂದ ಎಲ್ಲ ಸರಾಗವಾಗಿ ದರ್ಶನ ಕೂಡ ಆಯ್ತು. ಅಂದ್ರೆ ಈ ಕಥೆಯಿಂದ ತಿಳಿದು ಬರೋ ನೀತಿ ಏನು ಅಂದ್ರೆ ಭಯನೇ ಎಲ್ಲದನ್ನು ತಡೆಯುತ್ತೆ ಅಂತ. ಭಯ ಒಂದ್ ಬಿಟ್ರೆ ಜಯ ಇದೆ ಅಂತ. ನಿಜ. ಮಾಡೋ ಕೆಲ್ಸಗಳು ಒಳ್ಳೇದು ಅನ್ನೋದಾದ್ರೆ ಹಾ. ಅದಕ್ಕೆ ನಾವು ನಿರ್ಭಯವಾಗಿ ಮುನ್ನುಗ್ಬೋದು, ಭಯ ಏನು ಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ನಾನು ಅನ್ಕೊಂಡಿದ್ದು, ನಾವು ಮನಸ್ಫೂರ್ತಿಯಾಗಿ ಯಾವ್ದನ್ನ ಬಯಸ್ತೀವೋ ಒಂದು ಒಳ್ಳೆ ಕಾರ್ಯ ಅದು ಖಂಡಿತ ಕೈಗೂಡುತ್ತೆ ಅಂತ ಹೇಳಿ. ನಾವು ಸುತ್ತಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದಕ್ಕೆ ನಾವು ಶುಕ್ರವಾರ ಅಯೋಧ್ಯೆಗೆ ಬುಕ್ ಮಾಡಿದ್ವಿ. ಶನಿವಾರ ನಾನು ಸ್ಮಿತಾ ಅದ್ರ ನೆಕ್ಸ್ಟ್ ಡೇನೆ ಮೈಸೂರಿಗೆ ಹೋದ್ವಿ. ಅಲ್ಲಿ ಚಾಮರಾಜನಗರ ಎಲ್ಲ ಸುತ್ಕೊಂಡು ಬಂದೆ. ಅದಾದ್ಮೇಲೆ ಮತ್ತೆ ಅಯೋಧ್ಯೆಗೆ ಹೊರಟ್ವಿ. ಅಂದ್ರೆ ಅದ್ರ ಮಧ್ಯದಲ್ಲಿ ಇನ್ಯಾವ್ದಾದ್ರು ಪ್ರಯಾಣ ಇದ್ರು ನಾವು ಯೋಚನೆ ಮಾಡೋದಿಲ್ಲ. ಅದು ಕಷ್ಟ ಆಗ್ತಿರ್ಲಿಲ್ಲ. ಈಗ ಅಂದ್ರೆ ನೋಡುಗರ ಮಾಹಿತಿಗಾಗಿ ಪರ್ ಹೆಡ್ ಎಷ್ಟು ಖರ್ಚು ಬಂತು ಕಾಸ್ಟ್? ನಮಗೆ ಫ್ಲೈಟ್ದು 12,000 ಹೋಗ್ತಾ ಬರ್ತಾ 2 ಕಡೆಯಿಂದಲೂ ಸಹ. ಆಮೇಲೆ ನಮಗೆ ಖರ್ಚುಗಳಿಗೆ ಅಂದರೆ ನಾವೆಲ್ಲ ಏನಂದರೆ ಯಾರು ದುಂದು ವೆಚ್ಚ ಇಲ್ಲ. ಹಾಗಂತ ಹೇಳ್ಬಿಟ್ಟು ನಾವು ಯಾವುದು ಕಂಜೂಸೂ ಇಲ್ಲ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನಾವು ಖರ್ಚು ಮಾಡ್ತೀವಿ. ಅದೆಲ್ಲ ಸೇರಿ ನಮಗೆ ಒಂದು 15,500-16,000ದಲ್ಲಿ ನಾವು ಒಬ್ಬರಿಗೆ 15,000-16,000 ಅಯೋಧ್ಯೆ ಪ್ರವಾಸ ಪ್ರವಾಸ ಆಯ್ತು. ಆಗಿತ್ತು. ಅದು ಹೆಚ್ಚಾಗಿ ಟ್ಯಾಕ್ಸಿಗೆ ಖರ್ಚಾಯ್ತು ಸರ್ ನಮಗೆ. ಟ್ಯಾಕ್ಸಿ ಅಲ್ಲಿ ಸೈಕಲ್ ರಿಕ್ಷಾ ಭಾರಿ ಚೀಪ್. ಅದು ಟ್ಯಾಕ್ಸಿ ಪ್ರೀಪೇಯ್ಡ್ ಟ್ಯಾಕ್ಸಿ ಎಲ್ಲ ತಗೊಂಡಿದ್ರಿಂದ ಸ್ವಲ್ಪ ಖರ್ಚಾಯ್ತು. ಇಲ್ಲಾಂದ್ರೆ ಇನ್ನ ಒಂದು 1,000ದಷ್ಟು ಕಮ್ಮಿ ಆಗಿದೆ. ಸಾಕಷ್ಟು ಲಾಡ್ಜ್ಗಳೆಲ್ಲ ಮಾಡಿದಾರ ಇದೆ ಸರ್. ಆಮೇಲೆ ಮಾಡಿದ್ದಾರೆ. ಮತ್ತೆ ಈಗ ಹೊಸಬ್ರು ಸಹ ಮಾಡ್ತಾ ಇದ್ದಾರೆ. ತುಂಬಾ ಕನ್ಸ್ಟ್ರಕ್ಷನ್ ವರ್ಕ್ಸ್ ಈಗ ಶುರುವಾಗಿದೆ. ಬಹುಶಃ ಒಂದು ಈ ರಾಮನ ಪ್ರತಿಷ್ಠಾಪನೆ ಆದಾಗಿಂದ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ. ಅಂದ್ರೆ ಅದೆಲ್ಲ ಅಯೋಧ್ಯೆಯಿಂದ, ಅಂದ್ರೆ ಅಯೋಧ್ಯೆ ಚಿಕ್ಕದೇ ಊರು, ಆದ್ರೂ ಊರಿಂದ ಹೊರಭಾಗದಲ್ಲಿ ಇದೆ. ನಾವು ಸಿಟಿ ಒಳಗಡೆನೆ ಇದ್ವಿ. ದೇವಸ್ಥಾನದಿಂದ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗಡೆನೆ ಇದ್ವಿ. ನಮ್ಗೆ ಅದೊಂದು ಅಡ್ವಾಂಟೇಜ್. ನಾವು ರಾತ್ರಿ 11 ಗಂಟೆ ತನಕ ಸುತ್ತಿದ್ರು ಯೋಚನೆ ಇರ್ತಿರ್ಲಿಲ್ಲ. ನಮ್ಗೆ ಅಂದ್ರೆ ಮಠ ಬಾಗ್ಲಾಕ್ ಬಿಡ್ತಾರೆ ಅಂದ್ರೆ ಅವ್ರಿಗೆ ಪಾಪ ನಾವು ತೊಂದರೆ ಕೊಡಬಾರ್ದು ಅಂತ ಒಂದು 10-10:30 ಒಳಗಡೆ ಹೋಗ್ತಾ ಇದ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.